ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನಿಮ್ಮೆಲ್ರಿಗೋಸ್ಕರ ತುಂಬಾ ಪ್ರೋಟೀನ್ ಯುಕ್ತ ಹಾಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡುವಂಥ ಹಸುವಿನ ಹಾಲಿಂದ ಗಿಣ್ಣನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನಾನು ನಮ್ಮ ಅಜ್ಜಿ ಮತ್ತು ಅಮ್ಮನಿಂದ ಕಲ್ತಿರೋದು. ನಮ್ಮ ಕಡೆ ಹೀಗೆ ಮಾಡೋದು. ಸಾಂಪ್ರದಾಯಿಕ ಗಿಣ್ಣನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಕೈರುಚಿ 24. ನಾನಿಲ್ಲಿ ಒಂದು ಬಾಣಲಿನ ಕಾಯೋದಕ್ಕಿಟ್ಟು ಅದಕ್ಕೆ ಒಂದು 1/4 kg ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ಹುರ್ಕೊತೀನಿ. ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಆರೋದಕ್ಕೆ ಸೈಡ್ಗೆ ಎತ್ತಿಟ್ಬಿಡ್ತೀನಿ. ನಾನು ಮತ್ತೊಂದು ಪಾತ್ರೆಗೆ ಇಲ್ಲಿ 2 ಲೀಟ್ರು ನಾನು ಇಲ್ಲಿ ಗಿಣ್ಣು ಹಾಲು ನನಗೆ ಊರಿಂದ ನಾನು ಓರ್ಗಿತ್ತಿ ಹಸು ಕರು ಹಾಕಿತ್ತು, ನನಗೆ ಊರಿಂದ ಕೊಟ್ಟು ಕಳಿಸಿದ್ರು. ಅಲ್ಲಿಂದ 2 ಲೀಟ್ರ್ ಹಾಲನ್ನ ಕೊಟ್ಟಿದ್ರು. ನೋಡಿ, ನಾನಿಲ್ಲಿ ಒಂದು ಪಾತ್ರೆಗೆ 2 ಲೀಟ್ರ್ ಹಾಲನ್ನು ಹಾಕಿ ಅದು ಕುದಿ ಬರಬೇಕಾದ್ರೆ ಇಲ್ಲಿ ನಾನೊಂದು 1/4 kg ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಉಂಡೆ ಬೆಲ್ಲನ ಕುಟ್ಟಿ ಒಂದು 1/4 kg ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. 2 ಲೀಟ್ರಿಗೆ 1/4 kg ಬೆಲ್ಲ ಸರಿ ಹೋಗುತ್ತೆ. ನೋಡಿ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಕೈ ಆಡಿಸ್ಕೊಳ್ಳಿ. ಇಲ್ಲಿ ನಾನು 2 ಲೀಟ್ರ್ ಹಾಲಿಗೆ ಅರ್ಧ kg ಆಗುವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಈ ಗಟ್ಟಿ ಅವಲಕ್ಕಿನ ಚೆನ್ನಾಗಿ ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ಅದರೊಳಗಡೆ ಡಸ್ಟ್ ಇರುತ್ತೆ. ಚೆನ್ನಾಗೆಲ್ಲ ತೊಳ್ಕೊಂಡು ಅಷ್ಟರಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಅವಲಕ್ಕಿನ ನೆನೆಯೋಕ್ಕೆ ಹೋಗಬಾರ್ದು. ಇನ್ನೇನು ಬೆಲ್ಲ ಎಲ್ಲ ಕರಗ್ತಾ ಇದೆ ಅನ್ಬೇಕಾದ್ರೆ ತೊಳೆದು ಇಟ್ಕೊಂಡ್ರೆ ಆಗುತ್ತೆ. ನೋಡಿ, ಇಲ್ಲಿ ಚೆನ್ನಾಗೆ ಇದು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ತೊಳೆದಿಟ್ಟಿರೋವಂಥ ಅವಲಕ್ಕಿನ ಸೇರಿಸ್ಕೋಬೇಕು. ನೋಡಿ, ತೊಳೆದಿಟ್ಟಿರೋಂಥ ಅವಲಕ್ಕಿ ಎಲ್ಲ ಇದಕ್ಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡ್ದಂಗೆ ಏನೋ ತಳ ಏನೋ ಅಂಟಲ್ಲ. ಆವಾಗ ಒಂದೊಂದು ಸಲ ಮಿಕ್ಸ್ ಮಾಡ್ತಾಯಿದ್ರೆ ಸಾಕಾಗುತ್ತೆ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಬಿಟ್ಟು ನೋಡಿ, ಈ ಥರ ಕ್ಲೀನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾ ಬನ್ನಿ. ಕಮ್ಮಿ ಅಂದರೂ ಇದು ಒಂದು 1/4 ಗಂಟೆನಾದರೂ ಹಾಲಲ್ಲಿ ಚೆನ್ನಾಗಿ ಅವಲಕ್ಕಿ ಎಲ್ಲ ಹಾಲಲ್ಲೇ ಬೆಂದು ಚೆನ್ನಾಗಿ ನೋಡಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ನೀವು ಈ ಟೈಮಲ್ಲಿ ಬಿಡ್ದಂಗೆ ಕೈಗೆ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಅಟ್ಟೋ ಅಂಥ ಚಾನ್ಸಸ್ ಇರುತ್ತೆ. ನೋಡಿ, ಇದನ್ನ ಚೆನ್ನಾಗಿ ಈ ಥರ ಎಲ್ಲ ಕುದಿಯೋಕೆ ಬಿಟ್ಟು ಮಧ್ಯ ಕೈ ಆಡಿಸ್ಕೊಳ್ಳಿ. ನಾನಿಲ್ಲಿ ಒಂದು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕಿ, ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಹಸಿ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊದಲೇ ಹುರಿದು ಮತ್ತು ಆರೋದಕ್ಕೆ ಬಿಟ್ಟಿದ್ನಲ್ಲ, ಆ ಕಡಲೆ ಬೀಜನ ಸಿಪ್ಪೆ ತೆಗೆದು ನೋಡಿ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಯಾವುದೇ ಕಾರಣಕ್ಕೂ ನಾನಿಲ್ಲಿ ರವೆ ಆಗಲಿ ಪುರಿ ಆಗಲಿ, ಒಬ್ಬೊಬ್ಬರು ಪುರಿ ಹಾಕ್ತಾರೆ, ಹಾಗೆ ರವೆ ಹಾಕ್ತಾರೆ, ಏನೂ ಹಾಕಲ್ಲ ನಾನು. ಈ ಟೈಮಲ್ಲಿ ನೋಡಿ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಅದನ್ನು ಕೂಡ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊತೀನಿ. ಈ ರವೆ ಪುರಿ ಹಾಕಿದ್ರೆ ನನಗೆ ಅಷ್ಟು ಟೇಸ್ಟ್ ಇಷ್ಟ ಆಗಲ್ಲ. ಸೊ ಅದರಿಂದ ನಾನು ರವೆ ಪುರಿ ಹಾಕಲ್ಲ. ಹಾಗೆ ನನ್ನ ಹಾಲಿಗೆ ಬೆಲ್ಲನೂ ಹಾಕಿ ಇಟ್ಟಿರಲ್ಲ. ನೈಟು ಫುಲ್ಲು ಬೆಲ್ಲ ಹಾಕಿ ಏನು ಇಟ್ಟಿರಲ್ಲ. ನನಗೆ ಆವಾಗಲೇ ಕರ್ದಿದ್ದು ಹಾಲು ತಂದು ಆವಾಗಲೇ ಮಾಡಿದ್ರೆ ನನಗೆ ಟೇಸ್ಟ್ ಇಷ್ಟ ಆಗುತ್ತೆ. ನಿಮಗೇನಾದರೂ ನಿಮ್ಮ ಕಡೆ ಏನಾದರೂ ಬೆಲ್ಲ ಹಾಕಿ ಇಡ್ತೀವಿ ಅಂದರೆ ಅದು ಚೆನ್ನಾಗಿರುತ್ತೆ. ಹಾಲು ಸ್ವಲ್ಪ ಹುಳಿ ಬಂದಿರುತ್ತೆ ಅಷ್ಟೇ. ಸ್ವಲ್ಪ ಹುಳಿಗೋಸ್ಕರ ಆ ಥರ ಬೆಲ್ಲ ಹಾಕಿ ಇಡೋದಷ್ಟೇನೆ. ಇಲ್ಲಿ ನಾನು ಬೆಲ್ಲ ಹಾಕಿ ಇಟ್ಟಿಲ್ಲ, ಡೈರೆಕ್ಟಾಗಿ ಹಾಲನ್ನ ತಂದು ಹಾಗೆ ಮಾಡಿದ್ದೀನಿ. ಇಲ್ಲಿ ಫ್ಲೇಮ್ನ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಬಿಟ್ಟಾದಮೇಲೆ ನೋಡಿ, ಗಿಣ್ಣು ಯಾವತ್ತೂ ಆರಿದ ಮೇಲೇ ಚೆನ್ನಾಗಿರೋದು. ಬಿಸಿ ತಿಂದರೆ ಚೆನ್ನಾಗಿರಲ್ಲ. ನೋಡಿ, ಸೂಪರಾಗಿರೋವಂಥ ಗಿಣ್ಣು ರೆಡಿ ಆಗುತ್ತೆ. ನಮ್ಮ ಮನೇಲಿ ಹೀಗೆ ಮಾಡೋದು. ನಾನು ನಮ್ಮ ಅಜ್ಜಿ ಮತ್ತು ಅಮ್ಮನಿಂದ ಕಲ್ತಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕೀಪ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.